ಅಯ್ಯೋ ಸಿಂಗಾರಿ, ನೀವ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ನಾನು ನೀವು ನಮ್ಮ ಅಂತಪುರಕ್ಕೆ ಹೋಗಿ ಈ ಮದುವೆಗೆ ಯಾವ ಬಟ್ಟೆ ಹಾಕೋಬೇಕು, ನಿಮಗೆ ಯಾವ ಹೊಸ ಚಪ್ಪಲಿ ಕೊಡಿಸ್ಬೇಕು, ಸ್ಟ್ಯಾಂಡರ್ಡ್ ಒನ್ ಸ್ಟೇಟಸ್ ಮಾತಾಡ್ಕೊಳ್ಳೋಣ ಬನ್ನಿ. ಬನ್ರಿ, ಮುಗೀತು ಡ್ರಾಮಾ. ಮೈರಮ್ಮ, ಅಮ್ಮವ್ರು ಹೆಂಗೆ ಅಂತ ನಿನ್ಗೆ ಗೊತ್ತಿಲ್ವಾ? ನೀನು ಈ ಮನೆಗೆ ಬಂದಾಗಿಂದಲೂ ಅಮ್ಮವ್ರು ಯಾವ ಥರ ನಡ್ಕೋತಾರೆ ಅಂತ ಗೊತ್ತಿದ್ರು ಈ ಥರ ಕಣ್ಣೀರು ಹಾಕೊಂಡು ನಿಂತಿದೆಯಲ್ಲ. ಅಣ್ಣ, ನನಗೆ ಈ ಮನೆಯಲ್ಲಿ ಸ್ವಾತಂತ್ರ್ಯ ಇರೋದು ಅಂದರೆ ಅಳೋದಕ್ಕೆ ಮಾತ್ರ. ಅದು ಮಾಡಬೇಡ ಅಂದರೆ ಹೇಗಣ್ಣ? ನೋಡಮ್ಮ, ಮನುಷ್ಯ ಅಳೋದಕ್ಕೆ ನೂರಾರು ಕಾರಣಗಳಿರ್ತವೆ. ಹಂಗಂತ ಎಲ್ಲರೂ ಅಳ್ತಾ ಕೂತ್ಕೊಂಡ್ರೆ ಕಣ್ಣೀರಲ್ಲೇ ಮುಳುಗೋಗುತ್ತೆ ಈ ಪ್ರಪಂಚ. ನಿನ್ ಕಣ್ಣೀರಿಗೆ ಬೆಲೆ ಇಲ್ಲ ಅಂದಮೇಲೆ ಅತ್ತು ಏನಮ್ಮ ಪ್ರಯೋಜನ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಇಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಬಲಿ ಆಗ್ತಿರೋದು ನಾನು. ಯಾಕೆ ಹೀಗೆಲ್ಲ ಆಗ್ತಿದೆ ಅಣ್ಣ? ಯಾಕೆ ಯಾರು ನನ್ನನ್ನು ಅರ್ಥನೇ ಮಾಡ್ಕೋತಿಲ್ಲ? ನೋಡಮ್ಮ, ನಿನ್ನ ಮನಸ್ಸು ಇಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಕಣಮ್ಮ. ಎಷ್ಟೋ ಮನೆಗಳಲ್ಲಿ ಸಮಸ್ಯೆ ಬಂತು ಅಂದ ತಕ್ಷಣ ಗಂಡಂದ್ರು ಮೀನುಗಳ ಥರ ಎಸ್ಕೇಪ್ ಆಗ್ಬಿಡ್ತಾರೆ. ಆದ್ರೆ ನಿನ್ನ ವಿಷಯದಲ್ಲಿ ನಮ್ಮ ಚಿಕ್ಕ ಯಜಮಾನರು ಯಾವಾಗಲೂ ನಿನ್ನ ಜೊತೆಯಾಗಿ ಬೆಂಬಲವಾಗಿನೇ ನಿಂತಿರ್ತಾರೆ. ಕೋಟಿ ಕೊಟ್ಟರು ಸಿಗದೆ ಇರೋಂಥ ಕೋಟಿಗೊಬ್ಬ ಕಣಮ್ಮ ನಮ್ಮ ಚಿಕ್ಕ ಯಜಮಾನರು. ಅಂಥವ್ರು ನಿನ್ ಜೊತೆ ಇರ್ಬೇಕಾದ್ರೆ ಇಂಥವ್ರ ಮಾತುಗಳಕ್ಕೆಲ್ಲ ಗೋಲಿ ಹೊಡಿಯಮ್ಮ. ಈಗ ಆನೆ ಬರ್ತಾ ಇರುತ್ತೆ, ನಾಯಿಗಳು ನಿಂತ್ಕೊಂಡು ಬೊಗಳ್ತಾ ಇರ್ತವೆ. ಹಂಗಂತ ಆನೆ ನಾಯಿಗಳ ಮೇಲೆ ಜಗಳಕ್ಕೆ ಹೋಗುತ್ತಾ? ಚಾನ್ಸೇ ಇಲ್ಲ. ಅದ್ರ ಪಾಡಗದು ಕಿವಿ ಎಳ್ಳಾಡ್ಸ್ಕೊಂಡು ಒಯ್ತಾ ಇರ್ತದೆ. ಅದ್ರ ನಾಯಿ ಬಾಲ ಮುದ್ರಕೊಂಡು ತೆಪ್ಪಗಾಗುತ್ತೆ. ಇಷ್ಟೇ ಕಣಮ್ಮ ಜೀವನ. ಯಾರು ಏನೇನು ಕಳ್ಳಿ ನಿನ್ನ ಪಾಡಗ್ ನೀನ್ ನೆಮ್ಮದಿಯಾಗಿದ್ಬಿಡು. ಇಲ್ಲ ಅಣ್ಣ, ನಾನು ಈ ಮನೆಯಿಂದ ಹೋಗೋವರೆಗೂ ನನಗೆ ನೆಮ್ಮದಿ ಇರೋದಿಲ್ಲ. ಮತ್ತೆ ನೋಡು, ಇದೇ ನನಗೆ ಇಷ್ಟ ಆಗದೆ ಇರೋದು. ಇದ್ದು ಜಯಿಸ್ಬೇಕಣಮ್ಮ. ಯಾವಾಗ ನೋಡಿದ್ರು ಒಳ್ಳೆ ಊರ್ಗೋಯ್ತೀನಿ ಅಂತ ಓಡೋಗೋದಕ್ಕೆ ನೋಡ್ತಾ ಇರ್ತೀಯಲ್ಲ ನೀನು. ಚಿಕ್ಕ ಯಜಮಾನ್ರು ಹೇಳೋದು ಕೇಳಿಲ್ವ ನೀನು? ಮನುಷ್ಯನನ್ನ ಮನುಷ್ಯನಾಗಿ ನೋಡ್ದೆ ಇದ್ಮೇಲೆ ಅವನ ಹತ್ರ ಎಷ್ಟೇ ಆಸ್ತಿ ಅಂತಸ್ತು ಸ್ಟೇಟಸ್ ಇದ್ರು ಎಲ್ಲ ವ್ಯರ್ಥ ಅಂತ ಮಾತುಗಳಿಂದ ನೀನ್ ಧೈರ್ಯವಂತಳಾಗ್ಬೇಕು. ನೀನ್ ನೋಡಿದ್ರೆ ಕುಗ್ಗುತ್ತೀಯಲ್ಲ. ಎಷ್ಟೋ ಮನೆಗಳಲ್ಲಿ ಸೊಸೆಂದ್ರು ಜೀತದಾಳುಗಳ ತರ ದುಡಿತಾ ಇರ್ತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಅವ್ರನ್ನ ಕ್ಯಾರೆ ಅನ್ನೋರು ಇರೋದಿಲ್ಲ. ಅವ್ರು ಎಲ್ರಿಗಿಂತ ನಿನ್ ಜೀವನ ಎಷ್ಟೋ ಮೇಲಲ್ವೇನಮ್ಮ. ಚಿಕ್ಕ ಯಜಮಾನ್ರು ನಿನ್ ಜೊತೆ ಇರೋವರೆಗೂ ಯಾರು ಏನೇ ಎಷ್ಟು ಹೇಳಿದ್ರು ತಲೆನೇ ಕೆಡಿಸ್ಕೋಬೇಡ. ನೀನ್ ಯಾವತ್ತು ನಾನು ಈ ಮನೆ ಸೊಸೆ, ಈ ಮನೆ ಮಾರಾಣಿ ಅನ್ನೋ ಮನಸ್ಥಿತಿಗೆ ಬರ್ತೀಯೋ ಅವತ್ತು ನಿನ್ ಜೀವನ ಸರಿ ಹೋಗುತ್ತೆ. ಅಲ್ಲಿವರೆಗೂ ಸರಿ ಹೋಗೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಬಿಡಿದು. ಏನು ಇಬ್ರು ಏನೋ ಮಾತಾಡ್ತಿರೋ ಹಾಗಿದೆ? ಅದು ಏನಿಲ್ಲ ಯಜಮಾನ್ರೆ, ಮಯೂರೇಮ್ಮ ತುಂಬಾ ಯೋಚನೆ ಮಾಡ್ಕೊಂಡು ನಿಂತಿದ್ರು. ಅದಕ್ಕೆ ಯೋಚನೆ ಮಾಡಬೇಡ, ಸ್ವಲ್ಪ ಸಂತೋಷವಾಗಿರು ಅಂತ ಹೇಳ್ತಾ ಇದೆ. ಮಯೂರಿ, ಈ ಮನೆ ಪ್ರತಿ ಸಲ ಗಲಾಟೆ ಆದಾಗ್ಲೆಲ್ಲ ಅದನ್ನ ನಿನ್ ಮನ್ಸು ಹಚ್ಕೋಬೇಡ ಅಂತ ನಾನು ನಿನ್ ಕೇಳಕ್ ಬರ್ತಿದ್ದೆ. ಆದ್ರೆ ಈಗ ಅದನ್ನ ಕೇಳಕ್ ನನಗೆ ನಾಚಿಕೆ ಆಗ್ತಿದೆ. ಇವತ್ತು ನಿನಗೆ ಆಗ್ತಿರೋ ನೋವಿಗೆಲ್ಲ ನಾನೇ ಕಾರಣ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ.